ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ನೇಕೆ ತಡ, ಇವತ್ತಿನಿಂದನೇ ನಕ್ಷತ್ರ ನಾಡಿಯ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು. ಹಾಗೆ ಜ್ಯೋತಿಷ್ಯ ಕ್ಲಾಸ್ನಲ್ಲಿ ಏನೇನ ಕಲಿಸ್ಕೊಡ್ತಾರೆ ಅನ್ನೋದು ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಹಿಂದಿನ 2 ಸಂಚಿಕೆಯಲ್ಲೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ವಿ. ಜಾಬ್ ಬಗ್ಗೆ ಮಾತಾಡಿದ್ವಿ, ಎಜುಕೇಶನ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಬಹಳ ಪ್ರಮುಖವಾದದ್ದು ಮದುವೆ ವಿಚಾರವಾಗಿ ಕೂಡ ಮಾತಾಡಿದ್ವಿ. ಅದೇ ವಿಚಾರವಾಗಿ ಇವತ್ತು ಮುಂದುವರ್ಸೋಣ. ಈ 3 ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಯಾವ್ಯಾವ ವಿಚಾರದಲ್ಲಿ ಕ್ಲಾಸ್ ಅಲ್ಲಿ ನಮಗೆ ಗುರುಜಿ ಅವರು ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಗುರುಜಿ, ಇಷ್ಟು ದಿನ ನೀವು ಮದುವೆ ವಿಚಾರವಾಗಿ, ಹಾಗೆ ಎಜುಕೇಶನ್ ವಿಚಾರವಾಗಿ, ಜಾಬ್ ವಿಚಾರವಾಗಿ ತಿಳಿಸ್ಕೊಟ್ರಿ. ಇನ್ನು ಯಾವ್ಯಾವ ವಿಚಾರ ತಿಳಿಸ್ಕೊಡ್ತೀರಾ ಕ್ಲಾಸ್ ಅಲ್ಲಿ ಅಂತ? ಈಗ ಆಲ್ರೆಡಿ ನಾನು ಎಜುಕೇಶನ್, ಆಮೇಲೆ ವೃತ್ತಿ, ವ್ಯಾಪಾರ, ಹಾಗೆ ಮದುವೆ ವಿಚಾರ, ಮದುವೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ಸ್ ಹೇಗಿರುತ್ತೆ, ಯಾವ ರೀತಿ ಅಂತೆಲ್ಲ ಹೇಳಿದ್ವಿ. ಸೊ ಇದಾದ ನಂತರ ಸ್ವಲ್ಪ ಪರ್ಸೆಂಟೇಜ್ ಪಾಪ್ಯುಲೇಷನ್ ಅಲ್ಲಿ ಈ ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. 100ರಲ್ಲಿ ಒಂದು 5% ಅಂತ ನಾವು ತಗೋಬೋದು. 100ರಲ್ಲಿ ಒಂದು 5% ಮಕ್ಕಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಅಥವಾ ಮಕ್ಕಳು ಆಗದೇ ಇರತಕ್ಕಂಥ ಒಂದು ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸೊ ಆ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ 2ನೇ ಮನೆ, 5ನೇ ಮನೆ, 11ನೇ ಮನೆಯಲ್ಲಿ ಪ್ರಮುಖವಾಗಿ 5ನೇ ಮನೆ ದಶಾಭುಕ್ತಿಗಳಲ್ಲಿ ನಡಿಬೇಕು. ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ 5ನೇ ಮನೆ ನಡೆದಾಗ ಮಾತ್ರ ಒಂದು ಸಂತಾನ ಭಾಗ್ಯ ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಇದರಲ್ಲಿ ಏನಂತ ಆಗುತ್ತೆ, 2 ಜಾತಕಗಳು ನೋಡಿ, ಮ್ಯಾರೇಜ್ಗೆ ಮತ್ತು ಚೈಲ್ಡ್ ಬರ್ತ್ಗೆ 2 ಜಾತಕಗಳು ಬಹಳ ಪ್ರಮುಖ. ಇವರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು, ಇನ್ನೊಬ್ಬರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು. ಇಬ್ಬರೂ 5 ಕೂಡಿದಾಗ ಮಾತ್ರನೇ ಅವರಿಗೆ ಒಂದು ಚೈಲ್ಡ್ ಬರ್ತಲ್ಲಿ ಒಂದು ಸಫಲತೆಯನ್ನ ಕಾಣ್ಬೋದು. ಇದು ಒಂದು ಪಾರ್ಟು. ಹಾಗೆ ಚೈಲ್ಡ್ ಬರ್ತಲ್ಲಿ ಡಿಲೇ ಆಗ್ತಕ್ಕಂಥದ್ದು, ಅಥವಾ ಇವಾಗೆಲ್ಲ ಸೆಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಕೆಲವೊಂದ್ಸತಿ ಕಾಂಬಿನೇಷನ್ಸು 5-8, 5-12 ಬಂದಾಗ ಆ ಟೈಮಲ್ಲಿ IVF ಹೋಗಿ ಸಕ್ಸಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸತಿ 5-8, 5-12 ಸ್ವಲ್ಪ 5 ಬಂದು 4 ಜೊತೆ ಸೇರ್ಕೊಂಡಾಗ, ಅಥವಾ 4-5-8, 4-5-12 ಬಂದಾಗ ಆ ಸಂದರ್ಭದಲ್ಲಿ IVF ಕೂಡ ಫೇಲ್ ಆಗಿಬಿಡುತ್ತೆ. ಒಂದು 2-3 ಸತಿ ಮಾಡಿ ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ನಾವು IVF ಫೇಲ್ ಆಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಒಂದು 2ನೇ ವಿಚಾರ, ಇಲ್ಲಿ IVF ಅಥವಾ ಇನ್ನೊಂದು ಯಾವುದೋ ಒಂದು IU ಅದೆಲ್ಲ ಒಂದು ಕಾಂಬಿನೇಷನ್ಸ್ ಅಲ್ಲಿ ಹೋದಾಗ ದೇಹಕ್ಕೆ ಸಾಕಷ್ಟು ಬಾಧೆಯನ್ನ ಉಂಟು ಮಾಡತಕ್ಕಂಥ ಒಂದು ವಿಚಾರದಲ್ಲಿ ನಾವು ಪ್ರಶ್ನಾಶಾಸ್ತ್ರ ಹೇಳ್ಕೊಡ್ತೀವಿ. ಪ್ರಶ್ನಾಶಾಸ್ತ್ರ ಈ IVF ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರಶ್ನಾಶಾಸ್ತ್ರ ಹಾಕ್ತೀವಿ. ಪ್ರಶ್ನಾಶಾಸ್ತ್ರದಲ್ಲಿ ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 21/9 21/9 1990. 1990. ಓಕೆ, ಹುಟ್ಟಿದ ಸಮಯ? ಸಮಯ 1:15 ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಆರೋಗ್ಯ ಸಮಸ್ಯೆ ಕಾಡ್ತಿದೆ ಗುರುಗಳೇ. 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ತಿದೆ. ನೋಡೋಣ. ಸದ್ಯಕ್ಕೆ ನಿಮ್ಮ ಜಾತಕದಲ್ಲಿ ನಡೀತಾ ಇರ್ತಕ್ಕಂಥ ದಶ ಗುರು ದಶ 2027ಕ್ಕೆ ಸೆಪ್ಟೆಂಬರ್ಗೆ ಮುಗಿಯುತ್ತೆ. ಗುರು ಆರೋಗ್ಯದ ವಿಚಾರದಲ್ಲಿ ಹೆಲ್ತ್ ನೋಡೋಣ. 8ನೇ ಮನೆ ತೋರಿಸ್ತಾ ಇದೆ. ಇದಾದ ನಂತರ ಶನಿ 27ವರೆಗೂ ಸ್ವಲ್ಪ ಸಾಮಾನ್ಯವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಮತ್ತೆ ರಾಹುವಿನ ಭುಕ್ತಿ ನಡೆಯೋದ್ರಿಂದ ಇವೆಲ್ಲ 3 ಕೂಡ ಆರೋಗ್ಯಕ್ಕೆ ಸ್ವಲ್ಪ ಅಷ್ಟು ಸಮಂಜಸವಾಗಿಲ್ಲದೆ ಇರತಕ್ಕಂಥದ್ದು. ಜ್ಯೋತಿಷ್ಯ ಕಲ್ತ್ರೆ ನಿಮಗೆ ಇವೆಲ್ಲ ವಿಚಾರವನ್ನು ತಿಳ್ಕೊಬಹುದು. ಒಂದು, ಜ್ಯೋತಿಷ್ಯ ಕಲೀರಿ. ಹಾಗೆ ಗುರುವಿನ 8ನೇ ಮನೆ ಇರತಕ್ಕಂಥ ಒಂದು ವಿಚಾರದಲ್ಲಿ ಕಡಲೆಕಾಳು ಅಥವಾ ಅರಿಶಿಣವನ್ನ ನಿವಾಳಿಸಿ ಪ್ರತಿ ಗುರುವಾರ, ಇವತ್ತು ಗುರುವಾರ ಆಗಿರೋದ್ರಿಂದ
ಇವತ್ತೇ ಅರಿಶಿಣವನ್ನ ಒಂದು 4-5 ಜನಕ್ಕೆ ನಿಮ್ಮ ದೇಹಕ್ಕೆ ನಿವಾಳಿಸಿ 13 ಸತಿ ನಿವಾಳಿಸಿ ದಾನವನ್ನ ಮಾಡಿ ಒಂದು 4 ವಾರ ಮಾಡಿ. ಬೇಗ ಈ ಒಂದು ಡೇಗೆ ನಿಮಗೆ ನಾಳೆನೇ ಸರೋಗ್ಬಿಡುತ್ತೆ ಕಮ್ಮಿ ಆಗ್ತಕ್ಕಂಥದ್ದು. 8ನೇ ಮನೆ ಕಮ್ಮಿ ಆಗ್ತಕ್ಕಂಥದ್ದು. ಸ್ವಲ್ಪ ಮಾರ್ಕೆಟ್ ಅನ್ನ ಈ ಜನ ಸಂಧಿ ಅಂತ ಇರ್ತಕ್ಕಂಥದ್ದು, ಎಷ್ಟು ಜನ ಇರ್ತಾರಲ್ಲ, ತುಂಬಾ ರಶ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಗುರುವಾರ ದಿವಸ 1 ಗಂಟೆಗಳ ಕಾಲ ಅಲದಾಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಮಾರ್ಕೆಟ್ಗೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಡಿಪ್ರೆಷನ್ಸ್ ಕಮ್ಮಿ ಆಗುತ್ತೆ. ಯಾರು ಡಿಪ್ರೆಷನ್ಸ್ ಅಲ್ಲಿ ಇರ್ತಾರೆ ಅವ್ರಿಗೆ 8ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ವ್ಯಯಭಾವ 7 ಅಂದ್ರೆ ಮಾರ್ಕೆಟ್ ಪ್ಲೇಸ್. ಡಿಪ್ರೆಷನ್ ಹೋಗ್ಬೇಕು ಅಂತಂದ್ರೆ ಜನ ಸಂದಣಿ ಇರ್ತಕ್ಕಂಥದ್ದು, ಜನ ಹೆಚ್ಚಿಗೆ ಓಡಾಡ್ತಕ್ಕಂಥ ಜಾಗ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಟಿ ಮಾರ್ಕೆಟು, ಆ ಚಿಕ್ಕಪೇಟೆ, ಮಲ್ಲೇಶ್ವರಂಗಳು, ಜಯನಗರ ಫುಲ್ ರಶ್ ಇರ್ತದಲ್ಲ, ಅಂತ ಜಾಗದಲ್ಲಿ ಅಡ್ಡಾಡ್ಬೇಕು. ಇದು ಸೀಕ್ರೆಟ್. ಇದು ಯಾವ ವಾರ ಅಡ್ಡಾಡ್ಬೇಕು ಅಂತಂದ್ರೆ ಯಾವ ಗ್ರಹದ ಮೇಲೆ 8 ಬಂದಿದೆಯೋ, ಈಗ ಗುರು ಬಂದಿರೋದ್ರಿಂದ 8, ಗುರುವಾರ ಅಡ್ಡಾಡಿದ್ರೆ 8ನೇ ಮನೆ ಕಮ್ಮಿ ಆಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಿರಿ, ಒಳ್ಳೇದಾಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿ. ಚೈಲ್ಡ್ ಬರ್ತ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ನೆಕ್ಸ್ಟ್ ಇವಾಗ ಚೈಲ್ಡ್ ಬರ್ತ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚೈಲ್ಡ್ ಬರ್ತ್ ಅಲ್ಲಿ IVF ಅಥವಾ IO ಈ ವಿಚಾರದಲ್ಲಿ ನಮಗೆ 8ನೇ ಮನೆ ಬಂದೇ ಬರ್ತಕ್ಕಂಥದ್ದು. 5, 8 ಬರುತ್ತೆ. ಈ 4 ಸೇರಿಬಿಟ್ರೆ ಅದು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ವಿ. 4 ಸೇರಿದಾಗ ಲಾಸ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಈ ಚೈಲ್ಡ್ ಬರ್ತ್ ಆದಮೇಲೆ ನಮಗೆ ಈ ಹೆಲ್ತ್ ವಿಚಾರ, ಇವಾಗ ಯಾರೋ ಹೆಲ್ತ್ ಮಾತಾಡೋದು, ಹೆಲ್ತ್ ವಿಚಾರದಲ್ಲಿ ಗ್ರಹಗಳ ಮೇಲೆ ಬರ್ತಕ್ಕಂಥದ್ದು 2 ರೀತಿ ನಾವು ತಗೊಳ್ತೀವಿ. ಜ್ಯೋತಿಷ್ಯದಲ್ಲಿ 2 ರೀತಿ, ಮನೆಗಳು, ಗ್ರಹಗಳು, ಎರಡನ್ನೂ ನಾವು ಕಂಬೈನ್ ಮಾಡಬೇಕು. ಮನೆಗಳು ಯಾವುದು ಹೆಲ್ತ್ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು? 6ನೇ ಮನೆ, 8ನೇ ಮನೆ, 12ನೇ ಮನೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ. 6, 8, 12ನೇ ಮನೆ. ಈ ಮನೆಗಳು ಬಂದಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾಯಿಲೆ ಅನ್ನೋದು ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಕಲಿಬೇಕಾಗುತ್ತೆ. ಇಂಥದ್ದೇ ಅಂತ ಅದು ರಿಸರ್ಚು, ಮತ್ತೆ ನಾವು ಗ್ರಹಗಳ ಮೇಲೆ ನೋಡಿ, ಮತ್ತೆ ದೃಷ್ಟಿಗಳ ಮೇಲೆ ಯಾವ ಜೊತೆ ಸೇರಿದ್ದಾರೆ, ಯಾವ ನಕ್ಷತ್ರದಲ್ಲಿದೆ ಅಂತ ನೋಡಿ ಅದು ಹೇಳೋ ಸೆಕೆಂಡ್ ಸಬ್ಜೆಕ್ಟ್. ಮೊದಲನೇ ಸಬ್ಜೆಕ್ಟ್ ಅಲ್ಲಿ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ, ಎಲ್ಲಿವರೆಗೂ ಈ ಸಮಸ್ಯೆ ಇದೆ ಅಂತಂದಿದ ತಕ್ಷಣ ಯಾವಾಗ 6ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೋ ಆ ಸಂದರ್ಭದಲ್ಲಿ ಒಂದು ಗಲಾಟೆಗಳಿರ್ತದೆ ಅಥವಾ ಒಂದು ಕಾಯಿಲೆ ಇರುತ್ತೆ. ಎರಡರಲ್ಲೊಂದು ಸಮಸ್ಯೆ ಕೊಡ್ತಕ್ಕಂಥ ಮನೆಗಳೇ 6, 8, 12. ಯಾವ ಮನುಷ್ಯನಿಗೆ ಅವನು ತಪ್ಪು ಮಾಡಿದಾನೋ ಅಥವಾ ತಪ್ಪು ಮಾಡಿಲ್ವೋ ಅದು 2ನೇ ವಿಚಾರ. ಕರ್ಮಾನುಸಾರ 6ನೇ ಮನೆ, 8ನೇ ಮನೆ, 12ನೇ ಮನೆ ನನಗೂ ಆಗತ್ತೆ, ನಿಮಗೂ ಆಗತ್ತೆ. ಅದನ್ನು ಅನುಭವಿಸ್ಲೇ ತೀರಬೇಕು. ಇಷ್ಟು ಜನ ನಾವು ಅನುಭವಿಸ್ಬೇಕು ಅಂತಂದ್ರೆ ಅದು ಇದ್ದೇ ಇರುತ್ತೆ. ಅದು ಋಷಿಮುನಿಗಳಿಗೂ ಅನುಭವಿಸಿದ್ದಾರೆ. ಅದು ನಾವು ಹೇಳೋದು ಗೊತ್ತಿರೋದು. ಮಠದಲ್ಲಿರತಕ್ಕಂಥವ್ರು ಅನುಭವಿಸ್ಬೇಕು. ಮಠದಲ್ಲಿರ್ತಕ್ಕಂಥವ್ರಿಗೂ 8ನೇ ಮನೆ ಬಂದಾಗ ಆಪಾದನೆ ಬರುತ್ತೆ. ಆಪಾದನೆ ಬಂದಾದ್ಮೇಲೆ ಅದು ನಿರಪರಾಧಿ ಅಂತ ಆಮೇಲೆ ಹೇಳ್ತಾರೆ. ಅದು ಡ್ಯಾಮೇಜ್ ಆಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಜನಗಳು ಜ್ಯೋತಿಷ್ಯನ ನಮ್ಮ ಹಿಂದೂ ಧರ್ಮದಲ್ಲಿದ್ದು ಸ್ವಲ್ಪ ನಮ್ಮ ಶಾಸ್ತ್ರ, ನಮ್ಮ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ದಲೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರು ಕೆಳಗೆ ಬಿದ್ದಾಗ ಅವ್ರ ಬಗ್ಗೆ ಕಮೆಂಟ್ ಮಾಡಿಕೊಂಡು ಅವ್ರಿಗೆ ಕೆಟ್ಟದ್ದನ್ನ ತೆಗಿತಾ ಇದ್ದಾರೆ. ಆಕ್ಚುಲಿ ಒಳ್ಳೇದೇ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪಬ್ಲಿಕ್ ಅವ್ರು ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. ಯಾರ ಕೆಳಗೆ ಬಿದ್ದಾಗ ಅವ್ರಿಗೆ ನೆಗೆಟಿವ್ ಕಾಮೆಂಟ್ ಆಗ್ತಾ ಏನಾಗುತ್ತೆ, ದೇವರ ಮಕ್ಕಳು ನಾವೆಲ್ಲ ಒಂದು ತಿಳ್ಕೊಳ್ಳಿ. ದೇವರ ಮಕ್ಕಳು ಅದು ತಪ್ಪು ಮಾಡಿರ್ಲಿ, ತಪ್ಪು ಮಾಡದೇ ಇರಲಿ, ನಾವೆಲ್ಲ ದೇವರ ಮಕ್ಕಳು. ದೇವ್ರಿದಾನೆ ಅಂತ ನಂಬಿರ್ತಕ್ಕಂಥವ್ರು ದೇವ್ರು ಎಲ್ಲರನ್ನೂ ನೋಡ್ತಾ ಇರ್ತಾನೆ. ಏನೋ ಒಂದು ಅವ್ನ ಕರ್ಮಾನುಸಾರ ಏನೋ ಒಂದು ಆಗಿರುತ್ತೆ. ಅವ್ನ ಆಕ್ಸಿಡೆಂಟ್ ಆಗಿರುತ್ತೋ, ಅಥವಾ ಹೋಗಿ ಗುದ್ದು ಸಾಯಿಸಿರ್ತಾನೋ, ಅಥವಾ ಕಳ್ತನ ಮಾಡಿರ್ತಾನೋ, ಅಥವಾ ಇನ್ನೊಂದು ಏನೋ ಆಫೀಸಲ್ಲಿ ಏನೋ ಮಾಡ್ಕೊಂಡು ಸಿಗಾಕೊಂಡಿರ್ತಾನೋ, ಏನೋ ಒಂದು ಕರ್ಮಾನುಸಾರ ಆಗಿರುತ್ತೆ. ಸೊ ಅದು ಏನಾದರೂ ಒಂದು ಪಬ್ಲಿಕ್ ಅಲ್ಲಿ ಗೊತ್ತಾಗಿ ಅಥವಾ ಅವರ ಸಮೂಹದಲ್ಲಿ ಗೊತ್ತಾಗಿ, ಆಹಾ ಹಿಂಗ್ ಮಾಡ್ದ ನೋಡು, ಹಂಗ್ ಮಾಡ್ದ ನೋಡು ಅಂದಾಗ ದೇವರಿಗೆ ಬಹಳ ಆನಂದ. ಪಾಪ ಅವನಿಗೇನೋ ನಾನು ಕಷ್ಟ ಕೊಟ್ಟಿದ್ದೀನಿ, ಈ ಜನಗಳ ಬಾಯಲ್ಲೆಲ್ಲ ಅವನ್ನ ಕಮ್ಮಿ ಮಾಡಿಸ್ತಾ ಇದ್ದಾರೆ ಅಂತ. ಸೊ ಯಾರು ಚೀತು ಅಂತ ಹೇಳ್ತಾ ಇರ್ತಾರೆ ಅವರ ಕರ್ಮಗಳು ಕಮ್ಮಿ ಆಗ್ತಾ ಇರುತ್ತೆ. ಇದು ಶಾಸ್ತ್ರದಲ್ಲಿ ಬರ್ದಿದೆ, ಗೊತ್ತಿಲ್ಲ ತುಂಬಾ ಜನಕ್ಕೆ. ಬಯಸ್ಕೋಬೇಕು, ಚೆನ್ನಾಗಿ 4 ಒಡಿಸ್ಕೋಬೇಕು, ಅವಾಗ ಕರ್ಮಗಳು ಕಮ್ಮಿ ಆಗ್ತಾ ಇರುತ್ತೆ. ಬೈಯೋದು ಕೂಡ ಒಳ್ಳೇದೇ ಅಂತ ತಿಳ್ಕೊಂಡು ಪಾಸಿಟಿವ್ ಆಗಿರಿ. ಯಾರು 4 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ನೀವು ಒಳ್ಳೆಯವರಾಗಿದ್ದೀರಿ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. 4 ಜನ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಕರ್ಮಗಳೆಲ್ಲ ಅವ್ರ ಬಾಯಿಂದಾನೆ. ಅದನ್ನೇ ಹೇಳೋದು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗುತ್ತೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗುತ್ತೆ. ಸೊ ಆ ರೀತಿ ಜ್ಯೋತಿಷದಲ್ಲಿ 6, 8, 12 ಬಂದಾಗ ನಾವು ನ್ಯಾಯಯುತವಾಗಿದ್ದರೂ ಕೂಡ
ಅದು ನಾವು ಅನುಭವಿಸ್ಲೇಬೇಕು. ದಟ್ ಈಸ್ ಇನ್ಎವಿಟಬಲ್ ಅಂತ ಕರೀತಾರೆ. ಈಗ ನಾವು ಒಂದು ಆರ್ಮಿ ಅಥವಾ ನೇವಿಗೆ ಸೇರಬೇಕು ಅಂದರೆ ಮುಂಚೆ ನಮ್ಮ ಟ್ರೈನಿಂಗು ಕಠಿಣ ಪರಿಶ್ರಮದಲ್ಲಿ ಟ್ರೈನಿಂಗ್ ಆಗೇ ಆಗುತ್ತೆ. ಅದು ತುಂಬ ಕಷ್ಟ ಆಗುತ್ತೆ, ತುಂಬ ನೋವಾಗುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಎಕ್ಸಸೈಸ್ ಮಾಡಬೇಕು, ದೇಹ ದಂಡನೆ ಮಾಡಬೇಕು, ಅದೆಲ್ಲ ನೋವು ಇದ್ದೇ ಇರುತ್ತೆ. ಅದಕ್ಕೂ ಮನೆ ಬರುತ್ತೆ. ಅದಾದ ನಂತರ ನಿಮಗೆ ಒಂದು ಪೋಸ್ಟಿಂಗ್ ಕೊಡ್ತಾರೆ, ನಿಮ್ಗೊಂದು ಅವಾರ್ಡ್ ಸಿಗುತ್ತೆ, ನಿಮ್ಗೊಂದು ರೆಮ್ಯುನರೇಷನ್ ಸಿಗುತ್ತೆ. ಆ ರೀತಿ 6, 8, 12 ಟ್ರಾನ್ಸ್ಫಾರ್ಮೇಶನ್ ಹೌಸಸ್ ಅಂತ ನಾವು ಕರಿತೀವಿ. ಇದು ಕಷ್ಟ ಕೊಟ್ಟು ಮುಂದೆ ಅವಮಾನಗಳು ಮಾಡಿ ಮುಂದೆ ಸನ್ಮಾನಗಳು ಮಾಡ್ತಕ್ಕಂಥ ಕಾಂಬಿನೇಷನ್ಸ್ ಇವೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ನಮ್ಮ ರಾಜಕಾರಣಿಗಳು ಕೂಡ ಜೈಲ್ಗೆ ಹೋದ್ರು, ಇವತ್ತು ಅವರೇ CM ಆಗಿದ್ದಾರೆ ಅಲ್ವಾ? ಯೋಚನೆ ಮಾಡಿ, ಎಲ್ಲ ಜನಗಳು ಯೋಚನೆ ಮಾಡ್ಬೇಕು. ಸುಮ್ಮನೆ ಮಾತಾಡ್ತೀವಲ್ಲ ನಾವು, ಅವೆಲ್ಲ ಒಂದು ಲೀಲೆ ಅವೆಲ್ಲ. ಸೊ ಹಿಂಗ್ ಮಾಡಿದಾಗ ಮೇಲೂ ಬರುತ್ತೆ, ಕೆಳಗೆ ಹೋಗುತ್ತೆ. ಮಹಾಭಾರತದಲ್ಲೂ ಕೊಟ್ಟಿರೋದು ಅದನ್ನೇ. ಮಹಾಭಾರತ ದೇವರೇ ಇದ್ರು ಕೂಡ ಯಾಕೆ ಯುದ್ಧ ಮಾಡಿಸ್ತಾ ಅಂತ ಕೇಳ್ಬೋದಲ್ವಾ? ಕೃಷ್ಣ ಪರಮಾತ್ಮನ ನಾವು ದೇವರು ಅಂತ ಹೇಳ್ತೀವಿ. ಮಹಾಭಾರತ ಯುದ್ಧ ಯಾಕಾಯ್ತಂಗಾದ್ರೆ ದೇವ್ರ ಪಕ್ಕದಲ್ಲೇ ಇದ್ದು ಯುದ್ಧ ಆಗ್ಬಾರ್ದಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನಾನಿದ್ರೂ ಕೂಡ ಅಲ್ಲಿ ನಡಿಲೇಬೇಕು, ಕರ್ಮ ಆಗ್ಲೇಬೇಕು. ಆಮೇಲೆ ನಾನು ಧರ್ಮ ಜಯ ವಿಜಯ ಯಾರಿಗೆ ಕೊಡ್ಬೇಕು ನಾನು ಕೊಡ್ತೀನಿ. ಬಟ್ ದೇರ್ ಈಸ್ ಎ ಪ್ರೋಸೆಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಆ ಪ್ರೋಸೆಸ್ಸು ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು, ಹೋಗಲೇಬೇಕು. ಓಕೆ.